ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶುಭ ಮಂಗಳ ಸುನಿಲ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿನ್ನೆ ಮಾತಾಡ್ತಾ ಇದ್ದಂತಹ ಇನ್ಶೂರೆನ್ಸಿನ ಅಂದರೆ ನಮ್ಮ ಕಳೆದ ಸಂಚಿಕೆಯಲ್ಲಿ ನಾವು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಂತಹ ಇನ್ಶೂರೆನ್ಸ್, ಎಸ್ಪೆಷಲಿ ಸೈಬರ್ ಸೆಕ್ಯೂರಿಟಿ ಇನ್ಶೂರೆನ್ಸಿನ ಬಗ್ಗೆ ಮಾತುಕತೆಯನ್ನು ಮುಂದುವರಿಸೋಣ ಸ್ನೇಹಿತರೆ. ಯಾಕೆಂತಂದರೆ ಇದು ಬಹಳ ಮುಖ್ಯವಾದ ಒಂದು ಇನ್ಶೂರೆನ್ಸಿನ ಟಾಪಿಕ್ ಆಗಿರೋದ್ರಿಂದ ಇದನ್ನು ನಾವು ನಿಮ್ಮೊಟ್ಟಿಗೆ ಈ ಸಂಚಿಕೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಈ ಸೈಬರ್ ಸೆಕ್ಯೂರಿಟಿ ಇನ್ಶೂರೆನ್ಸ್ ಏನಿದೆ ಇದು ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದದ್ದು. ಇದ್ರ ಬಗ್ಗೆ ನಾವೆಲ್ಲೂ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ನಾವೆಲ್ಲೂ ಕೇಳ್ತಾ ಇಲ್ಲ. ಆದರೆ ಇದು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ನಮ್ಮ ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ವಿ. ಅದರದ ಡೀಟೇಲ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಸಂಚಿಕೆಯನ್ನು ವಿಶೇಷ ಸಂಚಿಕೆ ಅಂತ ಯಾಕೆ ಮಾಡಿದ್ವಿ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ನಮ್ಮ LIC ಇನ್ಶೂರೆನ್ಸ್ ಏನಿದೆ ಅದಕ್ಕೆ ಆಗಲೇ 65 ವರ್ಷ ಆಗಿದೆ. ಅಂದರೆ 65 ವರ್ಷದಿಂದ ಇನ್ಶೂರೆನ್ಸಿನ, ನಮ್ಮ ರಿಯಲ್ ವರ್ಲ್ಡಿನ ಇನ್ಶೂರೆನ್ಸನ್ನು ನಮಗೆ ಕೊಡ್ತಾ ಬಂದಿರುವಂತಹ ಒಂದು ಇನ್ಶೂರೆನ್ಸ್ ಕಂಪನಿ 65 ವರ್ಷ ಕಳೆದಿದೆ. ಈ 65 ವರ್ಷದಲ್ಲಿ ನಾವು ನಮ್ಮ ರಿಯಲ್ ಪ್ರಪಂಚದ ಇನ್ಶೂರೆನ್ಸ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ವಿ. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಮ್ಮ ಸೈಬರ್ ಸ್ಪೇಸ್ ಏನಿದೆ, ನಮ್ಮ ಸೈಬರ್ ಪ್ರಪಂಚ ಏನಿದೆ, ಇಲ್ಲಿ ಕೂಡ ನಮ್ಮ ಇನ್ಶೂರೆನ್ಸಿನ ಬಗ್ಗೆ ನಾವು ಮಾತಾಡಬೇಕು. ಸೊ ಹಾಗಾಗಿ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ಡೀಟೇಲ್ ಇರೋ ಹಾಗೆ, ಸೈಬರ್ ಇನ್ಶೂರೆನ್ಸ್ ಅಂದಾಗ ನಮ್ಮ ಸೈಬರ್ ಪ್ರಪಂಚದಲ್ಲಿ ನಡೆಯುವಂತಹ ಯಾವುದೇ ರೀತಿಯಾದಂತಹ ಅಪರಾಧದಿಂದ ಆಗುವ ಲಾಸಿಗೆ ನಾವು ಸೈಬರ್ ಇನ್ಶೂರೆನ್ಸನ್ನು ಮಾಡ್ತೀವಿ. ಯಾಕೆಂತಂದರೆ ಈ ಸೈಬರ್ ಬೆದರಿಕೆಗಳ ಬಗ್ಗೆ ನಮಗೆ ಅತ್ಯಂತ ಅಪಾಯಕಾರಿಯಾದಂತಹ ವಿಷಯ ಏನು ಅಂದರೆ, ಇವುಗಳು ಸಂಭವಿಸುವ ತನಕ ನಮಗೆ ಇದು ಆಗಿದೆ ಅಂತ ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಏಕೆಂದರೆ ನಿಜ ಜೀವನದಲ್ಲಿ ಒಬ್ಬ ಸ್ಟಾಕರ್ನ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಏಕೆಂತಂದರೆ ಸ್ಟಾಕರ್ ಅಂತ ನಾವು ಸೈಬರ್ ಸ್ಟಾಕರ್ಸ್ ಅಂತ ಏನು ಕರಿತೀವಿ, ಇವರೆಲ್ಲರೂ ಬಹಳ ವಿಭಿನ್ನವಾಗಿರ್ತಾರೆ. ಇವರು ನಮ್ಮ ಸೈಬರ್ ಪ್ರಪಂಚದಲ್ಲಿ ಅವರು ಆನ್ಲೈನ್ಗಳ ಮೂಲಕ ನಮ್ಮನ್ನು ಬೆದರಿಕೆಯನ್ನು ಒಡ್ಡೋದು ಅಥವಾ ಡೇಟಾಗಳನ್ನು ತಗೊಳ್ಳೋದು ಅಥವಾ ನಮ್ಮನ್ನು ಫಾಲೋ ಮಾಡೋದು, ಇದೆಲ್ಲವೂ ಆನ್ಲೈನ್ನಲ್ಲಿ ನಡೀತಾ ಇರುತ್ತೆ. ಇದು ಯಾರ ಹೆಸರನ್ನು ಇಟ್ಕೊಂಡು ಬೇಕಾದರೆ ಇನ್ನೊಬ್ಬರು ಯಾರೋ ನಮ್ಮ ಹಿಂದೆ ಈ ಸೈಬರ್ ಸ್ಟಾಕಿಂಗನ್ನು ಮಾಡ್ಬೋದು. ನಾವು ಸೈಬರ್ ಸ್ಟಾಕಿಂಗ್ನ ನಮ್ಮ ಸಾಮಾನ್ಯ ಪ್ರಪಂಚದಲ್ಲಿ ನೋಡಿದ ಹಾಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ನಾವು ನೋಡೋದಕ್ಕಾಗಲ್ಲ. ಅಥವಾ ATM ಬಳಿ ಯಾರೋ ಸುಳ್ದಾಡ್ತಾ ಇದ್ದಾರೆ, ಅವನು ಏನಾರ ಮಾಡ್ಬೋದಾ ಅಂತ ನಾವು ಡೌಟ್ ಪಡೋದಕ್ಕಾಗಲ್ಲ. ಏಕೆಂತಂದರೆ ATMನಲ್ಲಿ ಕಳ್ತನ ಮಾಡೋದಕ್ಕೆ ATMನ ಮುಂದೆ ಬರಬೇಕಾಗಿರೋ ನೆಸೆಸಿಟಿನೂ ಇಲ್ಲ. ಫಿಶರ್ಗಳು ಅಂದರೆ ಫಿಶಿಂಗ್ ಅಂತ ಏನು ನಾವು ಕರಿತೀವಿ, ಇವುಗಳು ನಮ್ಮ ಸುತ್ತಮುತ್ತನೇ ನಡೀತಾ ಇದೆ ಅಥವಾ ನಮಗೆ ಪಕ್ಕದಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಆನ್ಲೈನ್ನಲ್ಲಿ ಪ್ರತಿ ಬಾರಿಯೂ ಸಂಭವಿಸುವ ಈ ಸೈಬರ್ ಅಪರಾಧ ಏನಿದೆ ಇದನ್ನು ಪರಿಗಣಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಏಕೆಂತಂದರೆ ಅವರು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಇನ್ಯಾವುದೋ ಮೂಲೆಯಲ್ಲಿ ಈ ರೀತಿಯಾದ ಅಪರಾಧಗಳನ್ನು ಮಾಡ್ತಾರೆ. ಸೊ ಈ ಅಪರಾಧಗಳಲ್ಲಿ ನಮಗೆ ಆಗುವ ಲಾಸನ್ನು ರಕ್ಷಿಸಲು ನಾವು ಈ ಸೈಬರ್ ವಿಮಾ ಪಾಲಿಸಿಯ ವಿಮೆಗಳಿಗೆ ಅಂದರೆ ಈ ಪಾಲಿಸಿಯ ವಿಮೆಗಳು ಏನಿದೆ ಇದರ ಮೊರೆ ಹೋಗ್ತೀವಿ ಸ್ನೇಹಿತರೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನು ನಾವು ಹೇಗೆ ತೆಗೆದುಕೊಳ್ಬೇಕು, ಒಂದು ಸೈಬರ್ ವಿಮೆ ಅಂತಂದಾಗ ಅದರಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗಬೇಕು, ನಾವು ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವೂ ಬಹಳ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರುವಂಥ ಪ್ರಶ್ನೆಗಳ ಉತ್ತರ ಸ್ನೇಹಿತರೆ. ಏಕೆಂತಂದರೆ ನಮ್ಮ ಲೈಫ್ ಇನ್ಶೂರೆನ್ಸ್ ಅಂತಂದಾಗ ನಾವು ಯೂಶ್ವಲಾಗಿ ಕೇಳ್ತೀವಿ ಅದು ಎಷ್ಟು ವರ್ಷ ನಾವು ಕಟ್ತೀವಿ, ಅದರಿಂದ ನಮಗೆ ಏನು ಪ್ಲಸ್ ಪಾಯಿಂಟು, ಅಂದರೆ ನಮಗೇನೆಲ್ಲ ಅದರಿಂದ ಉಪಯೋಗ ಆಗುತ್ತೆ, ಯಾವಾಗ ನಮಗೆ ದುಡ್ಡು ಸಿಗುತ್ತೆ, ವಿಮೆ ಯಾವಾಗ ಮೆಚ್ಯೂರ್ ಆಗುತ್ತೆ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತೀವಿ. ಹಾಗೆಯೇ ಸೈಬರ್ ಪಾಲಿಸಿನಲ್ಲೂ ಇದೆಲ್ಲವೂ ಇರುತ್ತೆ. ಅದು ಯಾವ ಪ್ರಶ್ನೆಗಳು, ಸೇಫ್ ಪಾಲಿಸಿ ಅಥವಾ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಏನಿದೆ ಇದನ್ನು ಕೊಡೋದಕ್ಕೆ ಸಾಕಷ್ಟು ಏಜೆಂಟ್ಗಳು ನಮ್ಮ ಭಾರತದಲ್ಲಿ ಕೂಡ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ಪ್ರತಿ ಒಂದು ಕಂಪನಿಯ ಪಾಲಿಸಿ ಅಥವಾ ಏಜೆಂಟ್ ಮೂಲಕ ನೀವು ತಗೊಳ್ಳುವ ಪಾಲಿಸಿಯ ಡೀಟೇಲನ್ನು ಅದನ್ನು ತಗೊಂಡು ಸೈನ್ ಮಾಡೋದಕ್ಕಿಂತ ಮುಂಚೆನೇ ಅದರ ಡೀಟೇಲ್ಸನ್ನು ತಿಳ್ಕೊಳ್ಳಿ. ಏಕೆಂದರೆ ಪ್ರತಿ ಒಬ್ಬ ಏಜೆಂಟ್ಸು ಪ್ರತಿ ಬ್ಯಾಂಕಿನ ಇನ್ಶೂರೆನ್ಸ್ ಕಂಪನಿಯ ಮೂಲಕ ಯಾವ್ದು ಕೊಡ್ತಾರೋ ಅದು ಒಂದಕ್ಕೆ ಇನ್ನೊಂದು ಸೇಮ್ ಆಗಿರಲ್ಲ, ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಆ ಎಲ್ಲ ಡೀಟೇಲನ್ನು ಮೊದಲೇ ತಿಳ್ಕೊಳ್ಳಿ. ಯಾಕೆಂತಂದರೆ ನಾವು ಸೈಬರ್ ಸೆಕ್ಯೂರಿಟಿಯ ಪಾಲಿಸಿಯ ಕವರೇಜ್ ಏನಿರುತ್ತೆ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ. ಒಂದಷ್ಟರಲ್ಲಿ ಡಿಫೆನ್ಸ್ ಕಾಸ್ಟ್ ಅಂತ ಕೊಡ್ತಾರೆ, IT ಕನ್ಸಲ್ಟೆಂಟ್ ಕಾಸ್ಟ್ ಅಂತ ಕೊಡ್ತಾರೆ, ಆನ್ಲೈನ್ ಲಾಸ್ ಅಂತಂದರೆ ಆನ್ಲೈನ್ನಲ್ಲಿ ನಮಗೆ ಫಂಡ್ಸ್, ನಮ್ಮ ದುಡ್ಡಿನ ಲಾಸ್ ಏನಾಗಿರುತ್ತೆ ಅದಕ್ಕೆ ಕೊಡ್ತಾರೆ. ಬ್ಯಾಂಕಿಂಗ್ನಲ್ಲಿ ಅಂದರೆ ಆನ್ಲೈನ್ ಬ್ಯಾಂಕಿಂಗ್ನಲ್ಲಿ ಆದಂತಹ ಲಾಸಿಗೆ ಕೊಡ್ತಾರೆ. ಫಿನಾನ್ಷಿಯಲ್ ಲಾಸ್ ಎಸ್ಪೆಷಲಿ ನಾವು ಯಾವುದಾನ ಟ್ರಾನ್ಸಾಕ್ಷನಲ್ಲಿ ಆದಾಗ ಕೊಡ್ತಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾದ ಕವರೇಜ್ ಸೆಕ್ಷನ್ಸ್ ಅವರು ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೀವು ತಿಳ್ಕೊಳ್ಬೇಕು. ಯಾಕೆಂದರೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ನಮಗೇನಕ್ಕೆ ಬೇಕು ಅಂದರೆ, ಇವತ್ತು ನಾವು ಜೀವಿಸ್ತಾ ಇರುವಂತಹ ಸೈಬರ್ ಸ್ಪೇಸಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು, ನಮ್ಮ ಡೇಟಾ, ನಮ್ಮ
ಕಾಂಟೆಂಟ್ಗಳನ್ನು ಏನನ್ನು ನಾವು ಇಟ್ಕೊಳ್ತಾ ಇದ್ದೀವಿ ಇದೆಲ್ಲವೂ ಡ್ಯಾಮೇಜಿಗೆ ಖಂಡಿತವಾಗ್ಲೂ ಪೂರಕವಾಗಿದ್ದೇ ಇರುತ್ತೆ, ಎಕ್ಸ್ಪೋಸ್ ಆಗೇ ಇದ್ದೇ ಇರುತ್ತೆ. ಸೊ ಈ ರೀತಿ ನಾವು ಇಟ್ಕೊಂಡಿರುವಂತಹ ಸೆನ್ಸಿಟಿವ್ ಡೇಟಾ ಆಗಲಿ, ಟ್ರಾನ್ಸಾಕ್ಷನ್ನಲ್ಲಿ ನಾವು ಮಾಡುವಂತಹ ದುಡ್ಡಿನ ಟ್ರಾನ್ಸಾಕ್ಷನ್ಗಳಲ್ಲಾಗಲಿ ನಮಗಾಗೋ ಲಾಸಿಗೆ ಈ ಕವರೇಜನ್ನು ನಾವು ಮೊರೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಇನ್ಶೂರೆನ್ಸ್ ಕಾಸಸ್ ಅಂದರೆ ಯಾವ ಇನ್ಶೂರ್ ಕಾಸಿಗೆ ಈ ಪಾಲಿಸಿ ಕವರ್ ಆಗುತ್ತೆ ಅಂತ ನೋಡಿದಾಗ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ಏನು ಹೇಳ್ತಾರೆ ಅಂದರೆ ಐಡೆಂಟಿಟಿ ಥೆಫ್ಟಿಗೆ ಕವರೇಜು, ಸೋಷಿಯಲ್ ಮೀಡಿಯಾ ಅದರ ಕವರೇಜು, ಸೈಬರ್ ಸ್ಟಾಕಿಂಗಿಗೆ ಕವರೇಜು, IT ಥೆಫ್ಟ್ ಕವರೇಜು, ಮಾಲ್ವೇರಿಗೆ ಕವರೇಜು, ಫಿಶಿಂಗಿಗೆ ಕವರೇಜು, ಇಮೇಲ್ ಸ್ಪೂಫಿಂಗಿಗೆ ಕವರೇಜು, ಮೀಡಿಯಾ ಲೇಯಬಿಲಿಟಿಗೆ ಕವರೇಜು, ಸೈಬರ್ ಎಕ್ಸ್ಟಾರ್ಷನಿಗೆ ಕವರೇಜು, ಡೇಟಾ ಆ್ಯಂಡ್ ಪ್ರೈವಸಿ ಬ್ರೀಚ್ ಬೈ ಥರ್ಡ್ ಪಾರ್ಟಿಗೆ ಕವರೇಜು, ಮತ್ತು ಬೇರೆ ಇನ್ಯಾವುದಾದ್ರೂ ಇತ್ತು ಅಂದರೆ ಬೇರೆ ಅದನ್ನು ಅವರ ಕಂಪನಿಯಿಂದ ಕೊಡುವಂತಹ ಪಾಲಿಸಿ ಅಂಡರಲ್ಲಿ ಹಾಕ್ಕೊಂಡಿರ್ತಾರೆ. ಯಾವುದು ಇನ್ಶೂರೆನ್ಸ್ ಕ್ಲಾಸಸ್ ಇದೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದು ಲಿಮಿಟ್ ಆಫ್ ಇಂಡೆಮ್ನಿಟಿ ಏನಿದೆ ಇದು 1 ವರ್ಷದಿಂದ ಹಿಡಿದು ನಿಮಗೆ 10 ವರ್ಷದ ತನಕ, ಅಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಂದ ಹಿಡಿದು 3 ಲಕ್ಷ, 5 ಲಕ್ಷ, 10 ಲಕ್ಷ ಹೀಗೆ 100 ಲಕ್ಷದವರೆಗೆ ಅವರು ಲಯಬಿಲಿಟಿ ಪ್ಲ್ಯಾನಿನ ಆಪ್ಷನ್ಗಳನ್ನು ನಿಮಗೆ ಕೊಡ್ತಾರೆ. ಹಾಗೆಯೇ ಇದನ್ನು ಹೇಗೆ ಕ್ಲೈಮ್ ಮಾಡಬೇಕು ಅಂತಲೂ ಕೂಡ ಅವ್ರು ನಿಮಗೆ ಡೀಟೇಲ್ ಆಗಿ ನೀವು ಪಾಲಿಸಿಯನ್ನು ತೊಗೊಳ್ಬೇಕಾದ್ರೆ ಅವ್ರು ಹೇಳಿರ್ತಾರೆ ಎಷ್ಟು ದಿನ ತೊಗೊಳುತ್ತೆ, ಯಾವುದು ಕವರ್ ಆಗುತ್ತೆ, ಯಾವುದು ಕವರ್ ಆಗಲ್ಲ ಅಂತ ಅದೆಲ್ಲವನ್ನು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ವಾಟ್ ಶುಡ್ ಯು ಡೂ ಇನ್ ದ ಈವೆಂಟ್ ಆಫ್ ಲಾಸ್, ಅಂದರೆ ನಿಮ್ಗೆ ಯಾವುದಾದ್ರೂ ಡ್ಯಾಮೇಜ್ ಆದಾಗ, ಲಾಸ್ ಆದಾಗ ಏನು ಮಾಡಬೇಕು ಅಂತ ಪ್ರೊಸೀಜರ್ಸ್ನ ಕೊಟ್ಟಿರ್ತಾರೆ. ಏಕೆಂದರೆ ಆ ಪ್ರೊಸೀಜರಲ್ಲಿ ನಿಮಗೆ ಹೇಳಿರ್ತಾರೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ಕಂಪ್ಲೇಂಟ್ ಮಾಡಿದ ಮೇಲೆ ಯಾವ ರೀತಿಯಾದಂತಹ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕು, ಇದೆಲ್ಲವನ್ನು ಹೇಳಿರ್ತಾರೆ. ಇದೆಲ್ಲದರ ಜೊತೆಗೆ ನೀವು ಇನ್ಶೂರೆನ್ಸನ್ನು ತಗೊಳ್ಬೇಕಾದ್ರೆ ಯಾವ ರೀತಿಯಾದ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಹಾಗೆಯೇ ನಿಮ್ಮ ಡೇಟಾ ಅಥವಾ ನಿಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನಿರುತ್ತೆ, ಏಕೆಂತಂದರೆ ಇಂಡಿವಿಜುವಲ್ಸ್ ಆದರೆ ನಮ್ಮ ಡೇಟಾವಿನ ಕಾಸ್ಟೇ ಬೇರೆ ಆಗುತ್ತೆ, ಆದರೆ ಕಂಪನಿಗಳಾದರೆ ಅವರ ಡೇಟಾ ಕಾಸ್ಟೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಡೇಟಾ ನಾವು ಏನನ್ನು ಸ್ಟೋರ್ ಮಾಡಿರ್ತೀವಿ ಅದಕ್ಕೆ ಪೂರಕವಾದ ಅಮೌಂಟನ್ನ ಫಿಕ್ಸ್ ಮಾಡಿರ್ತಾರೆ. ಅಂತಂದರೆ ಇವಾಗ ನನ್ನ ಫೋನಿನಲ್ಲಿರುವಂತಹ ಡೇಟಾ ಕಾಸ್ಟ್ 100 ರೂಪಾಯಿ ಆದರೆ ಯಾವುದೋ ಕಂಪ್ನಿ, ಅಂದರೆ ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಅಂತಲೇ ತೊಗೊಳ್ಳೋಣ, ಇನ್ಶೂರೆನ್ಸ್ ಕಂಪ್ನಿನಲ್ಲಿ ನಮ್ಮ ಕಸ್ಟಮರ್ಸ್ ಡೇಟಾ ಅಂದರೆ ನಮ್ಮಗಳ ಡೇಟಾ ಏನಿದೆ ಅದರ ಕಾಸ್ಟು 2 ರಿಂದ 10 ಕೋಟಿನೂ ಇರ್ಬೋದು, 100 ಕೋಟಿನೂ ಇರ್ಬೋದು. ಏಕೆಂದರೆ ಆ ಸೆನ್ಸಿಟಿವ್ ಡೇಟಾವಿನ ಕಾಸ್ಟು ಅಷ್ಟಿರುತ್ತೆ. ಸೊ ಆ ಅಮೌಂಟಿನ ಫಿಕ್ಸೇಷನು ಈ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲನ್ನು ತಿಳ್ಕೊಂಡೇ ಯಾವುದೇ ಕಂಪ್ನಿ ಅಥವಾ ಆರ್ಗನೈಸೇಷನ್ ಆಗಲಿ ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಂಡಿರ್ತಾರೆ. ಹಾಗೆ ಇಂಡಿವಿಜುವಲ್ಸ್ ಆದಾಗಲೂ ಕೂಡ, ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತನ್ನ ಸೈಬರ್ ಸೇಫ್ಟಿ ಅಥವಾ ಸೈಬರ್ ಸೆಕ್ಯೂರಿಟಿ ಇನ್ಶೂರೆನ್ಸನ್ನು ತೊಗೊಂಡಾಗ ಯಾವುದಕ್ಕೆ ಎಷ್ಟು ಕಾಸ್ಟು ಅಂತ ಫಿಕ್ಸ್ ಮಾಡಿ ಕೊಡ್ತಾರೆ, ಅದು ಹೇಗೆ ಕೊಡ್ತಾರೆ, ಹೇಗೆ ಫಿಕ್ಸೇಷನ್ ನಡೆಯುತ್ತೆ, ಅಂದರೆ ಕಾಸ್ಟನ್ನ ಹೇಗೆ ಫಿಕ್ಸ್ ಮಾಡಿ ಕೊಡ್ತಾರೆ, ಹಾಗೆಯೇ ಟ್ರಾನ್ಸಾಕ್ಷನ್ನಲ್ಲಿ ನಾನು 10 ರೂಪಾಯಿ ಕಳ್ಕೊಂಡಾಗ ನನಗೆ ಎಷ್ಟು ರೂಪಾಯಿ ವಾಪಸ್ ಬರುತ್ತೆ, ಇದೆಲ್ಲದರ ಮಾಹಿತಿಯನ್ನು ತಿಳ್ಕೊಂಡು ಅದಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತಲೇ ನಿಮಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಅಂತಲೇ ಏಜೆಂಟ್ಸ್ ಇರ್ತಾರೆ. ಅವ್ರುಗಳ ಮೂಲಕ ಎಲ್ಲ ಡೀಟೇಲ್ಗಳನ್ನು ತಿಳ್ಕೊಂಡು ಆಮೇಲಿಂದ ಈ ಸೈಬರ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಳ್ಬೇಕು ಸ್ನೇಹಿತರೆ. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಸೈಬರ್ ಇನ್ಶೂರೆನ್ಸ್ ಕೊಡುವಂತಹ ಏಜೆನ್ಸೀಸ್ಗಳೇನಿದೆ ಪ್ರತಿಯೊಂದು ಅವ್ರದ್ದೇ ಆದ ಪಾಲಿಸಿ ಮತ್ತು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಿಮ್ಗಳಿಗೆ. ಸೊ ಇದು ಯಾತಕ್ಕೆ ನಮಗೆ ಬೇಕು ಅಂತ ಹೇಳಿದಾಗ ನಾನು ಆಗಲೇ ಹೇಳ್ದಂಗೆ ಸೈಬರ್ ಕ್ರೈಮ್ನಲ್ಲಿ ನಾವು ಎಷ್ಟೊಂದು ಲಾಸ್ಗಳನ್ನು ಫೇಸ್ ಮಾಡ್ತಾ ಹೋಗ್ತೀವಿ. ಅದು ಡೇಟಾ ಲಾಸ್ ಆಗಿರಬಹುದು, ಸೆನ್ಸಿಟಿವ್ ಇನ್ಫಾರ್ಮೇಷನ್ ಲಾಸ್ ಆಗಿರಬಹುದು, ಹಾಗೆಯೇ ದುಡ್ಡಿನ ಲಾಸ್ ಕೂಡ ಆಗಿರಬಹುದು. ಇದೆಲ್ಲದಕ್ಕೂ ಒಂದು ನಮಗೆ ನಮ್ಮ ಇನ್ಶೂರೆನ್ಸ್ ಮೂಲಕ ಒಂದು ತಕ್ಕ ಮಟ್ಟಿಗೆ ಆದರೂ ನಮ್ಮ ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಥವಾ ಡೇಟಾ ಲಾಸನ್ನು ತಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂದರೆ ಈ ಇನ್ಶೂರೆನ್ಸ್ ಮೂಲಕ ನಾವು ವಿಮೆಯನ್ನು ತಗೊಳ್ಳೋದು. ಈ ರೀತಿ ನಾವು ಸೈಬರ್ ಕ್ರೈಮ್ ಅಥವಾ ಸೈಬರ್ ಸೆಕ್ಯೂರಿಟಿಯ ಪಾಲಿಸಿಯನ್ನು ಮಾಡಿದಾಗ ಯಾವುದೇ ರೀತಿಯಾದ ಸೈಬರ್ ಕ್ರೈಮ್ ಆದಾಗ ಯೂಶಲಾಗಿ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕೇಳೋದೇನು ಅಂದರೆ ಒಂದು ಫುಲ್ಲು ಕಂಪ್ಲೇಂಟು, ಅಂದರೆ ಅವ್ರದ್ದೇ ಆದ ಕಂಪ್ಲೇಂಟ್ ಫಾರ್ಮ್ ಇರುತ್ತೆ. ಕಂಪ್ಲೀಟಾಗಿ ಫಿಲ್ ಮಾಡಿರುವಂತಹ ಒಂದು ಫಾರ್ಮು FIR ಲಾಂಚ್ ಮಾಡಿ ಅದನ್ನು ಪೊಲೀಸಿಗೆ ಸಬ್ಮಿಟ್ ಮಾಡಿರಬೇಕು. ಒಂದು ಲೀಗಲ್ ಕಾಪೀಸ್ ಏನಿರುತ್ತೆ ಅದನ್ನು ತಂದಿರಬೇಕು. ಸಮ್ಮರಿ ಕೋರ್ಟಿನಿಂದ ರೆಸ್ಪೆಕ್ಟಿವ್ ಸಮ್ಮರಿ ಕೊಟ್ಟಿರ್ತಾರೆ ಅವ್ರಿಗೆ, ಅದರ ಕಾಪಿಗಳನ್ನು ತರಬೇಕು. ಮತ್ತು ಕಾರಸ್ಪಾಂಡೆನ್ಸ್ ಅದಕ್ಕೆ ಬೇಕಾದಂತಹ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಿಂದ IT ಥೆಫ್ಟ್ ಆಗಿತ್ತು ಅಥವಾ ಡೇಟಾ ಲಾಸ್ ಆಗಿತ್ತು ಅಂತ ಪ್ರೂಫಿಗೆ ಬೇಕಾಗಿರುವಂತಹ ಎವಿಡೆನ್ಸನ್ನು ತರಬೇಕಾಗತ್ತೆ. ಹಾಗೆಯೇ ನೀವು ಕೇಸ್ ಫೈಲ್ ಮಾಡಿದ ಮೇಲೆ ಥರ್ಡ್ ಪಾರ್ಟಿಯಿಂದ ಯಾರಾದರೂ ಎಕ್ಸ್ಪರ್ಟ್ಸ್ಗಳ ಕಡೆಯಿಂದನೂ ಕೂಡ ಅವರು ಒಂದು ಎವಿಡೆನ್ಸಿನ ಪ್ರೂಫನ್ನು ಕೇಳ್ತಾರೆ, ಅದನ್ನು ತರಬೇಕಾಗತ್ತೆ. ಹಾಗೆಯೇ ಇನ್ವಾಯ್ಸಸ್ಸು ಎಕ್ಸ್ಪೆನ್ಸಸ್ ಏನು ಇದಾಗುತ್ತೆ ಅವ್ರುಗಳಿಗೆ ಇದನ್ನೆಲ್ಲ ಮಾಡೋದಕ್ಕೆ ಆ ಎಕ್ಸ್ಪೆನ್ಸಿನ ಕಾಸ್ಟನ್ನು
ಒಂದು ಇನ್ವಾಯ್ಸ್ ಅಂತ ಏನು ಹೇಳ್ತೀವಿ, ಬಿಲ್ಗಳು, ಅದನ್ನು ತರಬೇಕಾಗತ್ತೆ. ಹಾಗೆಯೇ ಕನ್ಸಲ್ಟೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ರೀತಿಯಾದಂಥ ಸೈಬರ್ ಕ್ರೈಮ್ನಲ್ಲಿ IT ಕನ್ಸಲ್ಟೆಂಟ್ಸು ಬರಬೇಕಾಗತ್ತೆ. ಸೊ ಈ IT ಕನ್ಸಲ್ಟೆಂಟ್ಗಳಿಗೆ ಫೀಸಿಂದು ಏನಿರುತ್ತೆ ಅದರ ಇನ್ವಾಯ್ಸನ್ನು ನೀವು ಸಬ್ಮಿಟ್ ಮಾಡಿ ನಿಮ್ಮ ದುಡ್ಡನ್ನು ಪಡಿಬಹುದು. ಹಾಗೆಯೇ ಈ ಡೇಟಾ ಲಾಸಿನ ಕಾಸ್ಟ್ ಏನಿರುತ್ತೆ ಅದನ್ನು ಅಶ್ಯೂರ್ ಮಾಡಿರುವಂತಹ ಒಂದು ಕಾಪಿ ಏನಿರುತ್ತೆ ಅದನ್ನು ಕೇಳ್ತಾರೆ. ಮತ್ತು ನಿಮ್ಮ ಪ್ರೂಫ್ ಆಫ್ ಪರ್ಸ್ನಲ್ ಡೇಟಾ ಅಂದರೆ ನಿಮ್ಮ ID ಪ್ರೂಫ್ ಆಗಿರಬಹುದು ಅಥವಾ ನಿಮ್ಮ ಅಡ್ರೆಸ್ ಪ್ರೂಫ್ಗಳಾಗಿರಬಹುದು ಅದನ್ನು. ಹಾಗೆಯೇ ಪ್ರೂಫ್ ಆಫ್ ಲಾಸ್ ಇನ್ ಅಕರ್ಡ್, ನಿಮಗೆ ಆಗಿರುವಂತಹ ಲಾಸಿಗೆ ಒಂದು ಪ್ರೂಫ್ ಏನಿರುತ್ತೆ, ಅಂದರೆ ಸರ್ವರ್ನಲ್ಲಿ ಈ ಥರ ಥೆಫ್ಟ್ ಆಗಿತ್ತು ಅಥವಾ ಡೇಟಾವನ್ನು ನಮಗೆ ಗೊತ್ತಿಲ್ದಿರ ಇನ್ನೊಂದು ಕಾಪಿ ಆಗಿ ಅದರಿಂದ ನಾನು ಲಾಸ್ ಆಗಿತ್ತು ಅನ್ನೋದಕ್ಕೆ ಸರ್ವರ್ಗಳ ಮೂಲಕ ಲಾಗ್ಗಳಿರುತ್ತೆ. ಅದರದ್ದು ಎಲ್ಲ ಇನ್ಫಾರ್ಮೇಷನ್ಗಳನ್ನು ತೊಗೊಂಡು ಸಬ್ಮಿಟ್ ಮಾಡೋದಕ್ಕೆ ಕೇಳ್ತಾರೆ. ಇದು ಜಸ್ಟ್ ಜಿಸ್ಟ್ ಆಫ್ ಲಿಸ್ಟು ನಾನು ಹೇಳಿದ್ದು. ಇದನ್ನು ಬಿಟ್ಟು ಕೂಡ ಅವ್ರು ಕೇಳಬಹುದು. ಸೊ ಅದರ ಬಗ್ಗೆ ನೀವು ಪೂರಕವಾಗಿಯೇ ನಿಮ್ಮ ಇನ್ಶೂರೆನ್ಸ್ ಏಜೆನ್ಸಿಯಲ್ಲಿ ಆ ಡೀಟೇಲ್ಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಇದು ಒಂದು ಸಾಮಾನ್ಯವಾಗಿ ಕೇಳುವಂತಹ ಲಿಸ್ಟ್ ಆಗಿತ್ತು. ಕ್ರೈಮಿನ ಈ ಇಂಟರ್ನೆಟ್ ಸೆಕ್ಯೂರಿಟಿ ಪಾಲಿಸಿ ಏನು ಹೇಳ್ತೀವಿ ಅದನ್ನು ನಾವು ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಕರಿತೀವಿ. ಸೊ ಇದು ನಮ್ಮೆಲ್ಲರ ಜೀವನದಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ನಮಗೆ ಅರಿವಿದ್ದ ಹಾಗೆ, ನನಗೆ ತಿಳಿದ ಹಾಗೆ ಸುಮಾರು ಜನಕ್ಕೆ 100ರಲ್ಲಿ 2% ಜನಕ್ಕೆ ಮಾತ್ರ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಇದೆ ಅಂತ ತಿಳಿದಿದೆ. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಇದೆ ಅಂತ. ಖಂಡಿತವಾಗ್ಲೂ ನೀವು ನಿಮ್ಮ ಬ್ಯಾಂಕ್ಗಳಲ್ಲಿ ಅಥವಾ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಕೊಡುವಂತಹ ಏಜೆನ್ಸಿಗಳ ಮೂಲಕ ಈ ಪಾಲಿಸಿಯನ್ನು ತೆಗೆದುಕೊಳ್ಬಹುದು. ಇದಕ್ಕೆ ನಿಮಗೆ ಬೇಕಾದಂತಹ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಮ್ಮ ಗೋ ಸೈಬೆಕ್ಸ್ ಮೂಲಕ ಕೂಡ ಪಡಿಬಹುದು. ಯಾಕೆಂತಂದರೆ ನಮ್ಮ ಗೋ ಸೈಬೆಕ್ಸು ಕೂಡ ಈ ಸೈಬರ್ ಇನ್ಶೂರೆನ್ಸ್ ಪಾಲಿಸಿ ಅವರ ಜೊತೆ ಟೈಅಪ್ ಆಗಿದ್ದೀವಿ. ನಿಮಗೆ ಯಾವುದೇ ರೀತಿಯಾದಂತಹ ಇಂಡಿವಿಜುವಲ್ ಪಾಲಿಸಿ ಆಗಿರಬಹುದು ಅಥವಾ ನಿಮ್ಮ ಕಂಪನಿಗೆ ಸೈಬರ್ ಸೆಕ್ಯೂರಿಟಿಯ ಪಾಲಿಸಿ ಆಗಿರಬಹುದು, ನಮ್ಮ ಮೂಲಕ ನೀವು ಅಸಿಸ್ಟೆನ್ಸ್ ಪಡೆದು ಈ ಸೈಬರ್ ಸೆಕ್ಯೂರಿಟಿಯ ಪಾಲಿಸಿಯನ್ನು ತೆಗೆದುಕೊಳ್ಬಹುದು. ಹಾಗೆಯೇ ಈ ರೀತಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯನ್ನು ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಅಂದರೆ ಸೈಬರ್ ಸೆಕ್ಯೂರಿಟಿ ಕಂಪ್ನಿಗಳ ಜೊತೆ ತಗೊಂಡಾಗ ನಾಳೆ ದಿನ ಯಾವುದೇ ರೀತಿಯಾದ ಡೇಟಾ ಲಾಸ್ ಆದಾಗ ನಿಮಗೆ ಅಸಿಸ್ಟ್ ಮಾಡೋದಕ್ಕೆ ಈ ಕಂಪ್ನಿಯ ಮೂಲಕನೇ ನಿಮಗೆ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯ ಪ್ರಶ್ನೆ ಆಗಲಿ ಅಥವಾ ಅದಕ್ಕೆ ಬೇಕಾದಂತಹ ಯಾವುದೇ ಇನ್ಫಾರ್ಮೇಷನ್ ಆಗಲಿ ನಿಮಗೆ ಬೇಕು ಅಂತ ಅನಿಸಿದಾಗ ಖಂಡಿತವಾಗಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9900039039. ನೀವು ನಮಗೆ ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ಅಥವಾ ಯಾವುದೇ ಸೋಷಿಯಲ್ ನೆಟ್ವರ್ಕ್ ಮೂಲಕ ಗೋ ಸೈಬೆಕ್ಸ್ ಅಡಿಯಲ್ಲಿ ನೀವು ನಮ್ಮನ್ನು ಕಾಣಬಹುದು. ನಮಗೆ ಮೆಸೇಜ್ ಮಾಡಿ ವಿಷಯವನ್ನು ತಿಳ್ಕೊಳ್ಬಹುದು, ಸಹಾಯವನ್ನು ಕೂಡ ಪಡೆಯಬಹುದು. ಸ್ನೇಹಿತರೆ, ಆಗಲೇ ನಾನು ಹೇಳ್ದಂಗೆ ಸೈಬರ್ ಸೆಕ್ಯೂರಿಟಿಯ ಪಾಲಿಸಿ ಅನ್ನೋದೇನಿದೆ ಅದು ನಿಮ್ಮೆಲ್ಲರ ಈ ಸೈಬರ್ ಜೀವನದಲ್ಲಿ, ಈ ಸೈಬರ್ ಪ್ರಪಂಚದಲ್ಲಿ ಬಹಳ ಮುಖ್ಯ ಆಗಿದೆ. ಸೊ ಅದರ ಮೊರೆ ಹೋಗೋದು ಖಂಡಿತವಾಗ್ಲೂ ತಪ್ಪಲ್ಲ. ಅದರಿಂದ ಅಡ್ವಾಂಟೇಜಸ್ ನಮಗೆ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೈಬರ್ ಸೆಕ್ಯೂರಿಟಿಯ ಇನ್ಫಾರ್ಮೇಷನನ್ನು ಹೊತ್ತು ನಿಮ್ಮೊಟ್ಟಿಗೆ ಜಾಯ್ನ್ ಆಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಸ್ನೇಹಿತರೆ.